ಹಾಲೆಲೂಯಾ, ಪ್ರೇಸ್ ದ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ರಾತ್ರಿ ವೇಳೆಯಲ್ಲಿ ಮತ್ತೊಂದು ಆವರ್ತಿ ನಮ್ಮನ್ನೆಲ್ಲ ತಗ್ಗಿಸಿಕೊಂಡು ಕರ್ತನ ಕರಗಳಲ್ಲಿ ಒಪ್ಪಿಸಿಕೊಟ್ಟು ಒಂದು ವಾಕ್ಯ ಭಾಗಕ್ಕೆ ಹೋಗೋಣ. ಕೀರ್ತನೆ ಗ್ರಂಥದಲ್ಲಿ 101ನೇ ಅಧ್ಯಾಯ, ಅದರಲ್ಲಿ ಮೊದಲನೇ ವಚನವಾಗಿದೆ. ಹಾಲೆಲೂಯಾ. ಸಾಕು. ಪ್ರೀತಿ ನೀತಿಗಳನ್ನು ಕುರಿತು ಹಾಡುವೆನು. ಇದು ರಾಜ ಶ್ರೇಷ್ಠ ಪ್ರತಿಜ್ಞೆ, ದಾವಿದನ ಕೀರ್ತನೆ ಆಗಿದೆ. ಪ್ರೀತಿ ನೀತಿಗಳನ್ನು ಕುರಿತು ಹಾಡುವೆನು, ಯೆಹೋವನೇ ನಿನ್ನನ್ನು ಕೊಂಡಾಡುವೆನು. ಹಾಲೆಲೂಯಾ. ಆ ದಿನಗಳಲ್ಲಿ ದಾವಿದನ ರಚಿಸಿದ ಕೀರ್ತನೆಯಾಗಿದೆ. ಆ ದಿನಗಳಲ್ಲಿ ಮಾಡಿದ ಸಹಾಯ ಹಸ್ತವನ್ನ ದೇವರೇ ನಿನ್ನನ್ನು ನಾನು ಕೊಂಡಾಡ್ತೇನೆ ಎಂಬುದಾಗಿ ಅವರು ಹೇಳುವಾಗ, ಅದೇ ರೀತಿಯಾಗಿ ಮಾರ್ಪಡದಂತ ದೇವರು ಅದೇ ವಾಕ್ಯದೊಂದಿಗೆ ನಮಗೂ ಹೇಳ್ತಾ ಇದ್ದಾರೆ. ಅದಕ್ಕಾಗಿ ನಾವು ಪ್ರೀತಿ ನೀತಿಗಳನ್ನು ಕುರಿತು ಹಾಡುವೆನು ಸ್ವಾಮಿ. ಪ್ರೀತಿ ನೀತಿ ಇವೆಲ್ಲ ಕುರಿತು ನಿನಗೆ ಕೊಂಡಾಡುತ್ತೇನೆ, ನಿನ್ನ ನಾಮ ಮಹಿಮೆ ಪಡಿಸುತ್ತೇನೆ. ಹಾಲೆಲೂಯಾ. ದಿನೇ ದಿನೇ ನಾನು ಬದಲಾಗುತ್ತಾ ಹೋಗುತ್ತಾ ಇದ್ದೇನೆ ಸ್ವಾಮಿ. ಕರ್ತನೆ, ನಾನು ಕಳೆದ ತಿಂಗಳಲ್ಲಿ ಇದ್ದಂಗಿಲ್ಲ, ಈ ತಿಂಗಳಲ್ಲೂ ಸ್ವಾಮಿ ನಾನು ಬದಲಾಗಿದ್ದೇನೆ ದೇವರೇ. ಯಾಕಂದ್ರೆ ನೀನು ನನಗೆ ಸ್ವಾಮಿ ಮಾರ್ಗದರ್ಶನವನ್ನು ತೋರಿಸಿದ್ಯಲ್ಲಪ್ಪ, ಅದನ್ನ ಬಿಗಿಯಾಗಿ ಹಿಡಿದುಕೊಂಡು ನಾನು ಸ್ವಾಮಿ ನಿನ್ನ ಮಾರ್ಗದಲ್ಲೇ ನಡಿಲಿಕ್ಕೆ ನಾನು ಬರ್ತಾ ಇದ್ದೇನೆ. ಹಾಗೂ ಯೆಹೋವನೇ ನಿನ್ನನ್ನು ಕೊಂಡಾಡುವೆನು. ನೋಡಿ, ಪ್ರೀತಿ ಕುರಿತು ಹಾಡುವೆನು, ಯೆಹೋವನೇ ನಿನ್ನನ್ನು ಕೊಂಡಾಡುವೆನು. ಸನ್ಮಾರ್ಗವನ್ನು ಲಕ್ಷಿಸಿ ನಡೆಯುವೆನು. ಸನ್ಮಾರ್ಗ, ಒಳ್ಳೆ ಮಾರ್ಗವನ್ನು ಲಕ್ಷಿಸ್ತೇನೆ. ದೃಷ್ಟಿ ಇಟ್ಟು ಆ ಮಾರ್ಗದಲ್ಲೇ ನಡೀತೇನೆ. ನನಗೆ ಈ ದುರಾಲೋಚನೆ ಮಾರ್ಗಗಳು ಬೇಡ, ಈ ಅಂಧಕಾರ ಶಕ್ತಿ ಮಾರ್ಗಗಳ ಬೇಡ. ಈ ಲೋಕದಲ್ಲೆಲ್ಲ ಬಿರಿ ಅದೇ ಜಾಸ್ತಿ ಆಗಿದೆ. ಇದ್ರ ಮಧ್ಯದಲ್ಲಿ ದೇವರ ಮಕ್ಕಳಾಗಿರುವಂತವರು ಇವೆಲ್ಲವನ್ನು ನಾವು ಎರಡು ಭಾಗಗಳನ್ನ, ಅಂದ್ರೆ ನಮಗೆ ದಾರಿ ಸರಾಗ, ಅಂದ್ರೆ ಸಮಾಧಾರಿಯನ್ನು ನಾವು ಮಾಡಿಕೊಂಡು ದೇವರ ಕೊಟ್ಟಿರಂತ ಮಾರ್ಗದಲ್ಲಿ ನಡೀಬೇಕು. ನಾವು ಎಲ್ಲಿ ಹೋಗಿದ್ರು ನಮ್ಗೆ ಇಲ್ಲಿ ಸಿಕ್ಕೋದೆ ಅಂತದೆ. ಯಾಕಂದ್ರೆ ಈ ಲೋಕದಲ್ಲಿ ಇರುವಂತದ್ದು ಯಾವುದನ್ನ ನೀವು ಪ್ರೀತಿಸಬೇಡ್ರಿ. ದೇವ್ರು ಹೇಳ್ತಾರೆ, ನೀವು ಪ್ರೀತಿಸಬೇಡ್ರಿ. ನೀವು ನನ್ನನ್ನು ಪ್ರೀತಿಸುವುದಾದರೆ, ಅಂದ್ರೆ ನನ್ನನ್ನು ಪ್ರೀತಿಸುವುದಾದ್ರೆ ನನ್ನ ಮಾರ್ಗ ಎಂಥದ್ದು ಅಂತ ನೀವು ತಿಳಿದುಕೊಳ್ಳೋರಾಗಿರ್ತೀರಿ. ದೇವರನ್ನ ನಾವು ಪ್ರೀತಿಸಿದ್ರೆ ದೇವರ ಮಾರ್ಗ ಎಂಥದ್ದು ಎಂಬುದಾಗಿ ನಮಗೆ ಅರಿವಾಗ್ತದೆ, ನಮಗೆ ಗೊತ್ತಾಗ್ತದೆ. ಅವಾಗಲೇ ನಾವು ಈ ದುರಾತ್ಮನ ಕ್ರಿಯೆಗಳು, ಅಂಧಕಾರ ಶಕ್ತಿಗಳೆಲ್ಲವನ್ನು ನಾವು ರಿಜೆಕ್ಟ್ ಮಾಡ್ಬಿಡ್ತೀವಿ. ನಮ್ಗೆ ಯಾವ ಮಾಟ ಮಂತ್ರ ಶಕ್ತಿಯು ಬರೋದಿಲ್ಲ, ಹತ್ರ ಬಂದ್ರು ಟಚ್ ಆಗೋದಿಲ್ಲ. ಯಾಕೆ? ದೇವರು ತನ್ನ ಮಕ್ಕಳಿಗೆ ಒಂದು ಸುರಕ್ಷಿತವಾದ ಸ್ಥಳದಲ್ಲಿಟ್ಟು ಕಾಪಾಡ್ತಾರೆ. ಇದು ನಮ್ಮ ನಂಬಿಕೆ ಆಗಿರಬೇಕು. ಯಾವಾಗ ಅಲ್ಪ ನಂಬಿಕೆ ಆಗ್ತೀವಿ, ಆ ಅಲ್ಪ ವಿಶ್ವಾಸಿಗಳೇ, ನಿಮಗೆ ನಾನು ಏನ್ ಹೇಳಿ, ನಿಮ್ಗೆ ಎಷ್ಟು ಮಾತ್ರ ನಾನು ಎಷ್ಟು ಕಾಲ ನಿಮ್ಮನ್ನ ಸಹಿಸಿಕೊಳ್ಳಲಿ. ಹಾಲೆಲೂಯಾ. ದೇವರು ಹೇಳ್ತಾರೆ, ಇಷ್ಟು ನಾನು ಮಾಡಿದ್ದ ಅದ್ಭುತ ಕಾರ್ಯಗಳು, ಮಹತ್ ಕಾರ್ಯಗಳು, ನೋಹನ ಮುಖಾಂತರ ನಿಮ್ಮನ್ನ ರಕ್ಷಣೆ ಮಾಡಿದೆ. ಹಾಲೆಲೂಯಾ. ಅಬ್ರಾಮನ ಮುಖಾಂತರ ಭೂಮಿಗೆ ಆಶೀರ್ವಾದವನ್ನು ತಂದೆ. ಮೋಶೆ ಮುಖಾಂತರ ನಿಮಗೆ ಬಿಡಿಸಿದೆ. ಇಷ್ಟು ಮಾಡಿದ್ದು ನಿಮ್ಗೆ ಇನ್ನೂ ಅರ್ಥವಾಗ್ಲಿಲ್ವಾ ಎಂಬುದಾಗಿ ತನಗೆ ತಾನೇ ಬರಿದು ಮಾಡಿಕೊಂಡು ದಾಸನ ರೂಪವನ್ನು ತಾಳಿಕೊಂಡು ಈ ಭೂಮಿಗೆ ಬಂದರು ಯೇಸು ಸ್ವಾಮಿ. ಹಾಲೆಲೂಯಾ. ಇಲ್ಲೂ 33 ವರ್ಷಗಳ ಕಾಲ ಜೀವಿಸಿ, 3.5 ವರ್ಷಗಳ ಕಾಲ ಮಹತ್ ಕಾರ್ಯ, ಅದ್ಭುತ ಕಾರ್ಯ, ಸತ್ತ ಲಾಜರನ್ನ ಎಬ್ಬಿಸಿ, ಗೂನ್ ಬೆನ್ಗಳನ್ನ ಸರಿ ಮಾಡಿ, ಹುಟ್ಟು ಕುಂಟರನ್ನ ಸರಿ ಮಾಡಿ, ಎಷ್ಟೋ ಮಹತ್ ಕಾರ್ಯಗಳನ್ನ ಮಾಡಿದಂತ ದೇವರು ಎದುರುಗಡೆ ಬಂದರು ಸತ ನಿನಗೆ ತಿಳಿಯಲಿಲ್ಲವೋ? ಹಲ್ಲೆಲೂಯಾ. ನಿಮ್ಮ ಕಣ್ಣು ಕುರುಡಾಗಿದೆ, ಅದಕ್ಕೆ ನಿಮ್ಮ ಕಣ್ಣು ಕಾಣುವುದಿಲ್ಲ, ಕಿವಿ ಕೇಳುವುದಿಲ್ಲ. ದುರಾತ್ಮನು ನಿಮಗೆ ಆ ರೀತಿ ಒಂದು ಮಧ್ಯದಲ್ಲಿ ಒಂದು ಗೋಡೆಯನ್ನ ಹಾಕಿಬಿಟ್ಟಿದ್ದಾನೆ. ನೀವು ರಾತ್ರಿ ಎಲ್ಲ ಪ್ರಯಾಸ ಪಟ್ಟು ಪ್ರಾರ್ಥನೆ ಮಾಡ್ತೀರಿ, ಬೆಳಿಗ್ಗೆ ನಿಮಗೆ ಯಾವ ಕಾರ್ಯಗಳು ನಡೆಯುವುದಿಲ್ಲ. ಏಕೆಂದ್ರೆ ಅವನ ಆಲೋಚನೆಯಲ್ಲಿ ನೀವು ಮುಳುಗುತ್ತಾ ಇದ್ದೀರಿ. ಹೆಸರಿಗೆ ಮಾತ್ರ ನೀವು ನನ್ನನ್ನು ಆರಾಧಿಸ್ತೀರಿ, ಹೆಸರಿಗೆ ಮಾತ್ರ ನನಗೆ ಪ್ರಾರ್ಥನೆ ಮಾಡ್ತೀರಿ. ಆದ್ರೆ ಪ್ರಾರ್ಥನೆ ಮುಗಿದ ನಂತರ ಮತ್ತೆ ನೀವು ಇರೋದೇ ಲೋಕದಲ್ಲೇ. ಹಾಲೆಲೂಯಾ. ಅದಕ್ಕಾಗಿ ಲೋಕದಲ್ಲಿ ಇರುವುದು ಅವ್ಯಾವುದನ್ನು ನೀವು ಪ್ರೀತಿಸಬೇಡ್ರಿ. ಆದ್ರೆ ನಿಮ್ಗೆ ಅಗತ್ಯಕ್ಕೆ ತಕ್ಕಂತ ವಸ್ತುಗಳು ಬೇಕು ನಿಜ, ಆದ್ರೆ ಅದನ್ನೇ ತೆಗೆದುಕೊಂಡೋಗಿ ದೇವರಾಗಿ ಮಾಡಬೇಡಿ. ನನಗೆ ಸಲ್ಲತಕ್ಕ ಗೌರವ ಮತ್ತಾರಿಗೂ ಸಲ್ಲಗೂಡಿಸ್ಬೇಡ್ರಿ. ಹಲ್ಲೆಲೂಯಾ. ಹಾಗಾಗಿ ನಾವು ದೇವರನ್ನೇ ನಾವು ಯಾವಾಗಲೂ ಸದಾ ಕಾಲ
ಯಾವಾಗಲೂ ನಮ್ಮ ಜೊತೆಗಿರುವಂತ ರೀತಿಯಾಗಿ ನಾವು ಆ ರೀತಿಯಾಗಿ ನಾವು ಭೂಮಿ ಮೇಲೆ ನಡಿಬೇಕು ಪ್ರಿಯರೇ. ಹಾಲೆಲೂಯಾ. ಕೆಳಗೆ ಹೋದಮ್ಮ. ನನಗೆ ಯಾವಾಗ ದರ್ಶನ ಕೊಡುವಿ? ನೋಡು, ಈ ಭಕ್ತ ಹೇಳ್ತಾನೆ, ಸ್ವಾಮಿ ನನಗೆ ನೀನ್ ಯಾವಾಗ ದರ್ಶನ ಕೊಡುವಿ? ಈಗ ನೀನ್ ಇಷ್ಟು ಪ್ರಾರ್ಥನೆ ಮಾಡ್ತಿದ್ದಿ, ನೀವ್ ಮನಸ್ಸಿನಲ್ಲಿ ಕೇಳ್ಬೇಕು, ಸ್ವಾಮಿ ನಿನ್ನ ದರ್ಶನ ನನಗೆ ಯಾವಾಗ ಕೊಡುತ್ತಿದ್ದೆ ಅವರೇ? ಹಾಲೆಲೂಯಾ. ನೀನ್ ಯಾವಾಗ ಸ್ವಾಮಿ ನಿನ್ನ ನಾನು ನೋಡಲಿ ಎಂಬುದಾಗಿ ಅಂದ್ರೆ ನೇರವಾಗಿ ಕಾಣುವುದಿಲ್ಲ. ನಿನ್ನ ಆತ್ಮಕ್ಕೆ ದೇವರು ಬಂದು ಹೋಗ್ತಾರೆ. ನಿನ್ನ ಆತ್ಮದಲ್ಲಿ ಆತ್ಮಿಕ ಕಣ್ಣನ್ನು ತೆರೆದ್ರೆ ದೇವರನ್ನ ಕಾಣ್ತೀನಿ. ಯಾಕಂದ್ರೆ ಈ ರಕ್ತ ಮಾಂಸ ಕಣ್ಣಿಗೆ ಕಾಣುವುದಿಲ್ಲ. ಈ ರಕ್ತ ಮಾಂಸ ಎಲ್ಲ ಈ ಭೂಮಿಗೆ ಸೀಮಿತ. ಅಂದರೆ ಈ ಶರೀರ ಈ ಭೂಮಿಗೆ ಸೀಮಿತ ಬಿಟ್ರೆ ಶರೀರ ಪರಲೋಕ ಹೋಗುವುದಿಲ್ಲಲ್ಲ. ಅದಕ್ಕಾಗಿ ಆತ್ಮ ಹೋಗ್ತದಲ್ಲ, ಆತ್ಮಿಕವಾಗಿ ನಾನು ಆತ್ಮಿಕ ಕಣ್ಣಿಗೆ ಕಾಣ್ತೇನೆ. ನಿನಗೆ ದರ್ಶನ ಭಾಗ್ಯವನ್ನು ನಾನು ಕೊಡ್ತೇನೆ ಅಂತಾರೆ ದೇವರು. ಹಾಲೆಲೂಯಾ. ಅದಕ್ಕೆ ಮೋಶೆ ಹೇಳ್ತಾನೆ, ಮೋಶೆ ಹೇಳ್ಬೇಕಾದ್ರೆ, ದೇವರೇ ನಾನು ನಿನ್ನನ್ನು ನೋಡಬೇಕು ಎಂಬುದಾಗಿ. ಮೋಶೆ, ನೀನು ನನ್ನನ್ನು ನೋಡಕ್ಕೆ ಆಗೋದಿಲ್ಲ, ನೀನು ಸುಟ್ಟು ಹೋಗ್ಬಿಡ್ತೀಯ. 2 ಬಂಡೆಗಳ ಮಧ್ಯದಲ್ಲಿ ನೀನು ಹೋಗಿ ಒಂದು ಸೇರ್ಕೋ, ಅಲ್ಲಿ ಕೈ ಇಟ್ಟುಕೊಂಡು ನಾನು ಹಾದು ಹೋಗ್ಬೇಕಾದ್ರೆ ನನ್ನ ಹಿಂದ್ಗಡೆ ಬೆನ್ನನ್ನು ನೋಡು. ಏನ್ ಕಾಣ್ತವನಿಗೆ? ಭಯಂಕರವಾದ ಒಂದು ಬೆಳಕು. ಆಕಾಶಕ್ಕೆ ಭೂಮಿಗೆ ಒಂದು ಬೆಳಕು, ಭಯಂಕರವಾದ ಬೆಳಕು. ಕಣ್ಣೇ ಹೋಗ್ಬಿಡ್ತದೆ ಅಂತ ಬೆಳಕದು. ನಾವು ಇದುವರೆಗೂ ಕಾಣದಂತ ಬೆಳಕಾಗಿದ್ದಾರೆ ದೇವರು. ನಾವು ಈ ಲೈಟ್ಗಳನ್ನ ನೋಡಿ ಇದನ್ನೇ ನೆಟ್ಟಿಗೆ ನೋಡಕ್ ಆಗಲ್ಲ ನಮ್ಮ ಕೈನಲ್ಲಿ. ದೇವ್ರನ್ನ ನೋಡಕ್ಕೆ ಸಾಧ್ಯವೋ? ಅದಕ್ಕಾಗಿ ನೀನು ನಾನು ಮಾಡಿದ ಒಂದೊಂದು ಕಾರ್ಯಗಳನ್ನ ನೆನೆಸಿ ಅನೇಕ ಜನಗಳಿಗೆ ತಿಳಿಯಪಡಿಸು. ನೀನು ಅವರೆಲ್ಲ ತಿಳಿದುಕೊಳ್ಳಲಿ, ವಾಕ್ಯ ಅರ್ಥ ಮಾಡಿಕೊಳ್ಳಲಿ, ಈ ಲೋಕ ಬಿಟ್ಟರೆ ನನ್ನ ರಾಜ್ಯಕ್ಕೆ ಬಂದು ಸೇರಲಿ ಅಂತ ಸ್ವಾಮಿ ಹೇಳ್ತಾರೆ. ಹಾಲೆಲೂಯಾ. ಅದಕ್ಕಾಗಿ ನಾನು ನಿಮ್ಮನ್ನ ಕರೆದಿದ್ದೇನೆ ಹೊರತು ಮತ್ತಾವುದಕ್ಕೂ ಅಲ್ಲ. ಪ್ರಿಯನೇ, ಪ್ರಿಯಳೇ, ನೀವು ನನ್ನನ್ನು ಸರಿಯಾದ ರೀತಿ ಅರ್ಥ ಮಾಡಿಕೊಳ್ಳಿರಿ. ಬೇರೆ ನೀವು ನನ್ನನ್ನು ಮಾತಿನಿಂದ ಸನ್ಮಾನಿಸ್ತೀರೇ ಹೊರತು ನಿಮ್ಮ ಮನಸ್ಸು ನನಗೆ ದೂರವಾಗಿದೆಯಲ್ಲ. ನೀವು ಕೆಲವೊಮ್ಮೆ ಭಕ್ತಿ ತೋರುವುದು ವ್ಯರ್ಥ. ಯಾಕೆ ಭಕ್ತಿ ತೋರ್ತೀರಿ? ನೀವು ಒಳಗೊಂದು ಹೊರಗೊಂದು ಆಗಬೇಡ್ರಿ. ನೀವು ಒಳಗಿರುವಂಥದ್ದು ಏನಿದೆ ಅದೇ ರೀತಿಯಾಗಿ ಬದುಕ್ರಿ. ಒಂದು ಶಾಪ ಬೇಕಾ ಶಾಪ, ಆಶೀರ್ವಾದ ಬೇಕಾ ಆಶೀರ್ವಾದ. ಜೀವವು ಮರಣವು ನಿನ್ನ ನಾಲಿಗೆ ವಶ. ಆ ವಚನ ಪ್ರಿಯರು ಅದನ್ನ ಅನುಭವದಿಂದ ಪಡೆಯೋರು. ಹಾಲೆಲೂಯಾ. ಹಾಗಾಗಿ ನಾವು ದೇವರನ್ನ ಸೇವಿಸಬೇಕು, ಹೇಗೆ ದೇವರ ಹತ್ರ ನಾವು ಹೋಗಕ್ಕೆ ಕಲಿಬೇಕು ಎಂಬುದಾಗಿ ನಾವು ಪ್ರಾರ್ಥನೆ ಮಾಡಬೇಕು. ವಾಕ್ಯಗಳನ್ನು ತೆಗೆದುಕೊಳ್ಬೇಕು. ದೇವರೇ, ಈ ವಾಕ್ಯ ನಾನು ಓದುವಾಗ ನನಗೆ ಅರ್ಥ ಆಗ್ಲಿಲ್ಲ ಅಂತಂದ್ರೆ ದೇವರಾತ್ಮನು ನಮಗೆ ಸಹಾಯ ಮಾಡ್ತಾರೆ. ಹಾಲೆಲೂಯಾ. ಇದು ಸರಿ, ಇದು ತಪ್ಪು ಮಗನೇ, ಈ ರೀತಿಯಾಗಿ ಬದುಕು, ಈ ರೀತಿಯಾಗಿ ಬದುಕಬೇಡ ನೀನು ಅಂತ ಹೇಳಿ ದೇವರು ನಮ್ಮನ್ನ ನಡೆಸುತ್ತಾರೆ. ಮನೆಯೊಳಗೂ ಯಥಾರ್ಥ ಹೃದಯದಿಂದಲೇ ಪ್ರವರ್ತಿಸುವೆ. ಮನೆ ಒಳಗೆ, ನಿಮ್ಮ ಮನೆ ಒಳಗೆ, ಇಲ್ಲಿ ಪ್ರಾರ್ಥನೆ ಕೇಳುವಾಗ ಗಲಾಟೆ ಮಾಡೋದಲ್ಲ. ನಿನ್ನ ಮನೆ ಒಳಗೂ ಯಥಾರ್ಥವಾಗಿರ್ಬೇಕು. ಇಲ್ಲಿ ಪ್ರಾರ್ಥನೆ ಕೇಳಿ ಎಷ್ಟು ಹಲ್ಲೆಲೂಯಾ ಸ್ತೋತ್ರಗಳನ್ನು ಹೇಳ್ತಿರೋ ಅದೇ ರೀತಿಯಾಗಿ ನಿಮ್ಮ ಮನಸ್ಸು ಸತ ಅಲ್ಲಿ ಹಾಗೇ ಇರಬೇಕು. ಎಲ್ಲಾರ ಕಿರಿಕಿರಿ ಮಾಡ್ಕೊಂಡು ಗಲಾಟೆ ಮಾಡ್ಕೊಂಡು ಶುರು ಮಾಡಿದ್ವಿ ಅಂದ್ರೆ ದೇವರಾತ್ಮನ ಬಿಟ್ಟು ಹೋಗುತ್ತಾರೆ. ದೇವರ ಪ್ರಸನ್ನತೆ ಇರುವುದಿಲ್ಲ ಪ್ರಿಯನೇ. ನಾವು ಮಾತಿನ ಮೇಲೆ ಅದಕ್ಕೆ ಮಾರ್ಕೊಂಡು ಬರೆಸುವಾರ್ತೆಯಲ್ಲಿ ಅವಾಗ್ಲೇ ಹೇಳಿದ ರೀತಿಯೇ ಈ ಜನರು ನನ್ನನ್ನ ಮಾತಿನಿಂದ ಮಾತ್ರವೇ ಸನ್ಮಾನಿಸ್ತಾರೆ ಹೊರತು ಇವರ ಮನಸ್ಸು ನನಗೆ ದೂರವಾಗಿದೆಯಲ್ಲ. ಇವರು ಭಕ್ತಿ ತೋರುವುದು ವ್ಯರ್ಥ. ಇಲ್ಲಿ ಭಕ್ತಿ ತೋರ್ತೀರಿ, ಅಲ್ಲಿ ಗಲಾಟೆ ಮಾಡ್ತೀರಿ. ಏನು ಲಾಭ, ಏನು ಪ್ರಯೋಜನ? ಲೋಕವೆಲ್ಲ ಸಂಪಾದನೆ ಮಾಡಿಕೊಂಡೆ. ಹಾಲೆಲೂಯಾ. ಹಣ, ಕಾಸು, ಆಸ್ತಿ, ಬಂಗ್ಲೆ ಏನು ಬೇಕಾದ್ರೂ ಸಂಪಾದನೆ ಮಾಡಿಕೊಂಡೆ. ಆದ್ರೆ ನಿನ್ನ ಆತ್ಮ ನರಕಕ್ಕೆ ಹೋಗಿದರೆ ನಿನಗೇನು ಲಾಭ? ಹಾಲೆಲೂಯಾ. ಹಾಗಾಗದಂತೆ ಸದಾಕಾಲ ದೇವರ ಹೆಸರಿನಲ್ಲಿ ಬದುಕುವಂತವರಾಗಿರ್ಬೇಕು. ದೇವರೇ, ನೀನೇ ನನ್ನ ಒಡೆಯನು, ನೀನೇ ನನ್ನ ರಕ್ಷಕನು, ನೀನೇ ನನ್ನ ಗುರಾಣಿ ಆಗಿದ್ದೀಯಲ್ಲಪ್ಪ. ನಿನ್ನ ಹೊರತು ನನಗೆ ಬೇರೆಲ್ಲೂ ಸಂತೋಷ ಇಲ್ಲ. ನನ್ನ ಸಂತೋಷವೇ ನೀನು ಸ್ವಾಮಿ ಎಂಬುದಾಗಿ ಯಾವಾಗ ನೀವು ದೇವ್ರ ಹತ್ರ ಯಥಾರ್ಥವಾಗಿರ್ತೀರೋ ಸೈತಾನ ನಿಮ್ಮನ್ನು ನೋಡಿದ್ರೆ ನಡಗುತ್ತಾನೆ. ಇವನ ಹತ್ರ ಹೋಗಕ್ಕಾಗಲ್ಲಪ್ಪ, ಇವನ್ ಮಾತ್ರ ಯೇಸ್ವಾಮಿ ಯೇಸ್ವಾಮಿ ಅಂತ ಹೇಳ್ಕೊಂಡು ಯೇಸ್ವಾಮಿ ಜೊತೆಗೆ ಇವನು ವಾಸ ಮಾಡ್ತಾ ಇದ್ದಾನೆ. ಪವಿತ್ರಾತ್ಮರು ಈ ಕುಟುಂಬದಲ್ಲಿ ಇವ್ರ ಜೊತೆಲಿ ಇದ್ದಾರೆ, ನಾವು ಹೋದ್ರೆ ಸುಟ್ಟೋಗ್ಬಿಡ್ತೀವಿ ಅಂತ ದುರಾತ್ಮನುಗಳು ಒಂದಕ್ಕೊಂದು ಮಾತನಾಡಿಕೊಂಡು ಅವು ಹಿಂಜಾರಿ ಹೋಗುತ್ತವೆ. ಇಲ್ಲಿ ಪ್ರಾರ್ಥನೆ ಕೇಳಿ ಅಲ್ಲಿ ಹೋಗ್ತಿದ್ದಂಗೆ ಡಿಶಿಮ್ ಡಿಶಿಮ್ ಅಂತ ಆದ್ರೆ ಸಾಕು, ಅವ್ನು ಡಂಗ್ ಡಂಗ್ ನಕ್ ಡಂಗ್ ಡಂಗ್ ನಕ್. ಹೆಂಗೆ ಪ್ರಾರ್ಥನೆನೂ ಕೇಳು, ಇಲ್ಲಿ ಗಲಾಟೆನೂ ಮಾಡು. ಅಲ್ಲಿ ಪಾದರಿಗೆ ಪಾಸ್ಟಿಗೆ ಸಮಾಧಾನ ಮಾಡ್ಬಾ.
ಇಲ್ಲಿ ಬಂದು ನನ್ನ ಪಕ್ಷದಲ್ಲಿ ಇರು. ಅದಕ್ಕೆ ದೇವರು ಹೇಳ್ತಾರೆ, ದೇವರನ್ನು ಧನವನ್ನು ಎರಡೂ ಸೇವಿಸಲಾರ್ರಿ. ಹಣದ ಆಸೆ ಸಕಲ ಕೆಟ್ಟತನಕ್ಕೆ ನಡೆಸದೆ. ನಿನಗೆ ಎಷ್ಟು ಬೇಕು ದೇವರು ತಾನೇ ಕೊಡುವಂಥವ್ರಾಗಿದ್ದಾರೆ. ಹಾಲೆಲೂಯಾ. ನಿನಗೆ ನಾಳೆ ಹಾಸ್ಪಿಟ್ಲಿಗೆ ಹೋಗ್ಬೇಕಾ, ಯಾವ್ದಾರ ಒಂದು ಮಾರ್ಗ ದೇವ್ರು ತೆಗಿತಾರೆ. ನಿನಗೆ ಊಟ ಬೇಕಾ, ಒಂದು ಮಾರ್ಗವನ್ನು ತರೀತಾರೆ. ಅದಕ್ಕಾಗಿ ತುಂಬಾ ಪ್ರಾಪರ್ಟಿಗಳು ಈಗ ಎಷ್ಟೋ ಲೋಕದಲ್ಲಿ ನೋಡ್ತಾ ಇದ್ದೀರಿ. ನನಗೆಲ್ಲ ಎಲ್ಲ ಇದ್ದರೂ ಸ್ವತಃ ನಾನಿನ್ನೂ ಆಸ್ತಿ ಮಾಡಬೇಕು, ನನ್ನ ಮಕ್ಕಳಿಗೆ ಮಾಡಬೇಕು, ಮೊಮ್ಮಕ್ಕಳಿಗೆ ಮಾಡಬೇಕು, ನೆಂಟರುಗಳಿಗೆಲ್ಲ ಜಾಗ ಕೊಡಬೇಕು, ಅವರಿಗೆಲ್ಲ ಬಂಗಲೆ ಕಟ್ಟಿಸಿಕೊಡಬೇಕು. ನನಗೆ ಫ್ರೀಯಾಗಿ ಹಣ ಬರ್ತಾ ಇದೆ, ಲಂಚದ ರೂಪದಲ್ಲಿ ಹಣ ಬರ್ತಾ ಇದೆ. ಹೌದು ಪ್ರಿಯನೇ, ಇವತ್ತು ನಿನಗೆ ಸಿಕ್ಕುತ್ತಾ ಇದೆ ನಿಜ. ಆದರೆ ನ್ಯಾಯ ಶಾಸನ ಮುಂದೆ ನೀನೆಲ್ಲ ಲೆಕ್ಕ ಕೊಡಬೇಕು. ಸರ್ಕಾರ ನನಗೊಂದು ಜವಾಬ್ದಾರಿ ಕೊಟ್ಟಿದೆ, ಒಂದು ದೊಡ್ಡ ಉದ್ಯೋಗ ಕೊಟ್ಟಿದೆ, ಒಂದು ದೊಡ್ಡ ಪೋಸ್ಟ್ ಕೊಟ್ಟಿದೆ. ಆ ಪೋಸ್ಟ್ ಅಲ್ಲಿ ಬರುವಂತ ಒಂದೊಂದು ದುಡ್ಡಿನ ಲೆಕ್ಕಾಚಾರಗಳೆಲ್ಲ ನೀನ್ ತಾರುಮಾರು ಮಾಡಿ ನಿನ್ನ ಬೊಕ್ಕಸದಲ್ಲಿ ಹಾಕೊಂಡಿದೆಯಲ್ಲ. ಬಡವರಿಗೆ ಸಹಾಯ ಮಾಡುವಂಥವ್ರು, ಬಡವರಿಗೆ ಮನೆ ಕಟ್ಟಿಕೊಡೋದು, ರೋಡ್ಗಳು ಇಂಪ್ರೂವ್ಮೆಂಟ್ ಮಾಡುವಂಥದ್ದು, ಎಲ್ಲ ಹಣಗಳನ್ನು ನಿನ್ನ ಕೈಯಲ್ಲಿ ಬಂದಿದೆ, ನೀನು ನಿನ್ನ ಸ್ವಂತಕ್ಕಾಗಿ ಬಳಸಿಕೊಂಡಿದ್ಯಲ್ಲ ಅಂತ ದೇವರ ಲೆಕ್ಕ ಕೇಳಿದ್ರೆ ಏನ್ ಹೇಳ್ತಿ? ನಿನ್ನ ಕೈಯಲ್ಲಿ ಉತ್ತರ ಇದೆಯೋ? ಹಾಲೆಲೂಯಾ, ಉತ್ತರ ಇಲ್ಲ. ಅದಕ್ಕಾಗಿ ದೇವರು ಹೇಳ್ತಾರೆ, ನನ್ನ ರಾಜ್ಯಕ್ಕಾಗಿ ನೀತಿಗಾಗಿ ನೀವು ತವಕ ಪಡ್ರಿ, ನಿಮ್ಮನ್ನ ಹಿಂಬಾಲಿಸುವುದು ಬಾಕಿ ಎಲ್ಲವನ್ನು ನಾನು ಕೊಡುವಂಥದ್ದು ಆಶೀರ್ವಾದವಾಗಿರ್ತದೆ. ನೀವಾಗಿ ನೀವು ಲಂಚ ರೂಪದಲ್ಲಿ ಪಡೆದುಕೊಂಡ್ರೆ ಅದು ಅನ್ಯಾಯಗಾರನು. ನೀನು ನ್ಯಾಯಾಧಿಪತಿಗೆ ನೀನು ಮೋಸ ಮಾಡ್ತಾ ಇದ್ದೀಯಾ. ಹಾಲೆಲೂಯಾ. ಹಾಗಾಗಿ ಹಾಗಾಗದಂತೆ ಯಾರು ಈ ವಾಕ್ಯವನ್ನು ಕೈಗೊಂಡು ನಡೀತಾರೋ ನಿಜವಾಗ್ಲೂ ದೇವರ ಮಕ್ಕಳು. ವಾಕ್ಯವನ್ನು ಓದಿ ಧ್ಯಾನಿಸಿ, ಯಾವಾಗ ನನ್ನ ಇಲ್ಲಿ ಇಟ್ಟುಕೊಂಡು ನಾನು ದೇವರನ್ನ ಆರಾಧಿಸ್ತೇನೋ ಅವನೇ ಧನ್ಯನು, ಅವನು ನೀತಿವಂತನು, ಅವನು ಸತ್ಯವಚನವನ್ನೇ ಆಡುವವನು, ಸುಳ್ಳಾಡದವನು, ಮೋಸ ಮಾಡದವನು, ಪಾಪಕ್ಕೆ ಒಳಗಾಗದವನು, ದುಷ್ಟಕೃತ್ಯಗಳಿಗೆ ದೂರ ಇರುವವನು, ಅವರಿಗೆ ನೀತಿವಂತಂತ ದೇವರು ಪಟ್ಟವನ್ನು ಕೊಡುವಂತರಾಗಿದ್ದಾರೆ. ಹಲ್ಲೆಲೂಯಾ. ಅವನು ನೀತಿವಂತನು. ಪ್ರಿಯರಾದ ಮಕ್ಕಳೇ, ನಿಮಗೋಸ್ಕರ ಸಿದ್ಧ ಮಾಡಿದರೆ ಪರಲೋಕದಲ್ಲಿ ಬಂದು ಸೇರ್ರಿ. ಹಲ್ಲೆಲೂಯಾ. ಹೀಗೆ ದೇವರು ನಡೆಸುವಂತವರಾಗಿದ್ದಾರೆ. ಅದಕ್ಕಾಗಿ ನಾವು ದೇವರಿಗೆ ಕೃತಜ್ಞತಾ ಸಲ್ಲಿಸಿಕೊಂಡು ಯಾವಾಗಲೂ ಸ್ವಾಮಿಯನ್ನ ಮುಂದೆ ಇಟ್ಟುಕೊಂಡು ನಾವು ನಡೆಯೋದಾದರೆ ನಮ್ಮ ಮಾರ್ಗ ಯಾವತ್ತೂ ಬದಲಾಗುವುದಿಲ್ಲ. ದೇವರು ಹೇಳ್ತಾರೆ, ನನ್ನ ಮಾರ್ಗವನ್ನು ಹಿಡಿದುಕೊಂಡು ನೀವು ಬನ್ರಿ. ನನ್ನ ಮಾರ್ಗ ಇದೆಯಲ್ಲ, ನಿಮ್ಗೆ ಮಧ್ಯದಾರಿಲಿ ಕೈ ಕೊಡುವಂತ ಮಾರ್ಗ ಅಲ್ಲ. ನೀವು ಹೋಗುವಂತ ಮಾರ್ಗವೇ ಸರಿಯಿಲ್ಲ. ನಿಮಗೆ ಇಷ್ಟ ಬಂದ ಮಾರ್ಗದಲ್ಲಿ ಹೋಗುವುದು ಸರಿಯಲ್ಲ. ಒಂದು ದಿವಸ ರಸ್ತೆ ಅಡ್ಡ ಆಗಿರ್ತೈತಿ, ನ್ಯಾಷನಲ್ ಹೈವೇ ರೋಡಲ್ಲಿ ಹೋಗ್ತಾ ಇರ್ತೀವಿ. ಅಲ್ಲಿ ಹೋಗಿದ ತಕ್ಷಣ ಅಲ್ಲಿ ಡಿವೈಡರ್ಗೆ ಒಂದು ಇದಾಕಿರ್ತಾನೆ, ಬೇಲಿ ಹಾಕಿರ್ತಾನೆ, ಈ ರೋಡ್ ದಿ ಹ್ಯಾಂಡ್ ಅಂತ. ಹ್ಯಾಂಡ್ ಅಂದ್ರೆ ರೋಡ್, ಅಂದ್ರೆ ರೋಡಿಗೆ ಮುಗಿತಲ್ಲಿ ಕತೆ. ಆದ್ರೆ ಯೇಸು ಸ್ವಾಮಿ ಕೊಡುವಂತ ರೋಡ್ ಇದೆಯಲ್ಲ, ಅದು ಎಲ್ಲಿಗೂ ದೇವರು ಪರಲೋಕ ರಾಜ್ಯ ಕರ್ಕೊಂಡು ಹೋಗೋ ತನಕ ಒಂದೇ ಮಾರ್ಗ. ಆ ಮಾರ್ಗವೇ ಹಿಡಿದುಕೊಂಡು ಹೋಗಿರಿ. ಅದಕ್ಕೆ ದೇವರು ಹೇಳ್ತಾರೆ, ನಾನೇ ಮಾರ್ಗವು, ನಾನೇ ಸತ್ಯವು, ನಾನೇ ಜೀವವೂ ಆಗಿದ್ದೇನೆ. ನನ್ನ ಹೊರತು ನೀವ್ಯಾರು ತಂದೆ ಬಳಿಗೆ ಹೋಗಲಾರ್ರಿ. ಹಲ್ಲೆಲೂಯಾ. ನಾನೇ ಬಾಗಿಲು. ಈ ಬಾಗಿಲು ದೇವರಾಗಿದ್ದಾರೆ. ಈ ಒಳಕ್ಕೆ ಬರ್ಬೇಕಾದ್ರೆ ಆ ಬಾಗಿಲು ದಾಟಿಕೊಂಡು ನಾವು ಒಳಗೆ ಬರಬೇಕು. ಹಲ್ಲೆಲೂಯಾ. ಬೇರೆ ಮಾರ್ಗವೇ ಇಲ್ಲ. ಇಲ್ಲಿ ಬೇಕಾದಷ್ಟು ಈ ಭೂಮಿ ಮೇಲೆ ಮಾರ್ಗಗಳಿದೆ. ಅನೇಕ ಊರುಗಳಿಗೆ ಬೇರೆ ಬೇರೆ ಮಾರ್ಗ ಇದೆ, ಅನೇಕ ರಾಜ್ಯಗಳಿಗೆ ಮಾರ್ಗ ಇದೆ, ಅನೇಕ ದೇಶಗಳಿಗೆ ಮಾರ್ಗ, ಬೇರೆ ಬೇರೆ ಪರ್ಯಾಂತ ಮಾರ್ಗಗಳನ್ನ ಕಲ್ಪಿಸುತ್ತಾರೆ. ಹಲ್ಲೆಲೂಯಾ. ಪರಲೋಕ ಹೋಗಲಿಕ್ಕೆ ಈ ಲೋಕದ ಕಟ್ಟೆ ಕಡೆ ಇರುವಂತ ದೇಶದಲ್ಲೂ ಸತ ದೇವರು ಅವರಿಗೂ ತಿಳಿಸಿರ್ತಾರೆ, ನಾನೇ ಮಾರ್ಗವು ಸತ್ಯವು. ಹಲ್ಲೆಲೂಯಾ. ಇಲ್ಲಿರೋರ್ಗೂ ಒಂದೇ ಬೈಬಲ್, ಫಾರಿನಲ್ಲಿ ಇರೋರ್ಗೂ ಒಂದೇ ಬೈಬಲ್. ಅಲ್ಲಿಗೆ ಬೇರೆ ಬೈಬಲ್ ಇಲ್ಲ. ಭಾಷೆಗಳು ಚೇಂಜ್ ಇರ್ಬೋದು, ಆದ್ರೆ ಎಲ್ಲರಿಗೂ ಈ ವಾಕ್ಯದ ಮುಖಾಂತರ ದೇವರು ಮಾತನಾಡಿದ್ದಾರೆ. ಯಾವಾಗ ನಾವು ತೆಗೆದುಕೊಳ್ತೇವೋ, ಇದು ಯಾವಾಗ ಅರ್ಥ ಮಾಡ್ಕೊಳ್ತೀವೋ, ಇದ್ರ ಪ್ರಕಾರ ಯಾವಾಗ ಜೀವಿಸ್ತೇವೋ, ಅವಾಗ ದೇವರು ತಾನೇ ನಮ್ಮ ಸಂಗಡ ಇರುತ್ತಾರೆ. ಹಲ್ಲೆಲೂಯಾ.
ನಮ್ಮ ಸಂಗಡ ಬಿಟ್ಟು ಹೋಗುವುದೇ ಇಲ್ಲ. ನಾನು ನಿನ್ನ ಬಿಡುವುದಿಲ್ಲ, ನಿನ್ನ ತೊರೆಯುವುದಿಲ್ಲ, ನಿನ್ನ ಕೈ ಬಿಡುವುದಿಲ್ಲ. ನೀನ್ ಕಷ್ಟ ಕಾಲ ಬಂದಾಗ ನನಗೆ ಮೊರೆ ಇಡು, ನಾನು ನಿನಗೆ ಬಿಡಿಸ್ತೇನೆ, ನೀನು ಅವಾಗ ನನಗೆ ಕೊಂಡಾಡುವಿ. ಕೀರ್ತನೆ 50:15 ಹೇಳ್ತದೆ. ಹಾಲೆಲೂಯಾ. ಹಾಗಾಗಿ ಈ ಕೊಟ್ಟಂತ ಸಂದೇಶಕ್ಕಾಗಿ ಸ್ತೋತ್ರ. ಇನ್ನು ಅನೇಕ ವಾಕ್ಯಗಳಿದೆ, ಅದನ್ನ ದೇವ್ರ ಚಿತ್ತವಾರ ನಾಳೆ ಕಂಟಿನ್ಯೂ ಮಾಡೋಣ. ಅಲ್ಲಿ ಒಂದು ಅಂಡರ್ಲೈನ್ ಮಾಡ್ಕೊಳ್ರ. ಕಣ್ಮುಚ್ಚಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ದೇವರೇ, ರಾಜಾದಿ ರಾಜನೇ ಯೇಸು ಸ್ವಾಮಿ, ನಿಮಗೆ ಮಹಿಮೆಯಾಗಲಿ. ರಾಜ, ಈ ರಾತ್ರಿ ವೇಳೆಯಲ್ಲಿ ಸ್ವಾಮಿ ದೇವರೇ ನಿಮ್ಮನ್ನು ಆರಾಧಿಸಿ ನಿಮ್ಮನ್ನು ಮಹಿಮೆ ಪಡಿಸಿ ಸ್ವಾಮಿ. ನೀವು ಕೊಟ್ಟಂತ ಕೃಪೆಗಾಗಿ, ಸಮಯಕ್ಕಾಗಿ ನಿಮಗೆ ಕೋಟಿ ಕೋಟಿ ವಂದನೆ ಸ್ತೋತ್ರಗಳ ಸಲ್ಲಿಸ್ತಾನೆ ಸ್ವಾಮಿ. ಆಕಾಶ ಭೂಮಿ ಅಳಿದೋಗ್ಬೋದು, ನಿಮ್ಮ ಮಾತು ಎಂದು ಅಳಿಯುವುದೆಲ್ಲ. ಇದು ಸೇನಾಧೀಶ್ವರನಾದ ಯೆಹೋವನ ನುಡಿಯಾಗಿದೆ ತಂದೆ ಆದ ದೇವರೇ. ಹಾಗೆ ನೀವು ಮಾಡಿದ್ದಕ್ಕಾಗಿ ಸ್ತೋತ್ರ. ವಿಡಿಯೋ ಮುಖಾಂತರ ನೋಡಿದ ಪ್ರತಿ ಸಹೋದರ ಸಹೋದರಿ ನೆನೆಸಿ ನಿಮ್ಮ ಕರಗಳಲ್ಲಿ ಒಪ್ಪಿಸ್ಕೊಡ್ತೀನಿ ಸ್ವಾಮಿ ದೇವರೇ. ಅವರೆಲ್ಲ ಕಷ್ಟದಲ್ಲೂ, ದುಃಖದಲ್ಲೂ, ರೋಗದಲ್ಲೂ, ಸಮಸ್ಯೆಗಳಲ್ಲೂ ಏನೇ ಇದ್ದರೂ ನಸರನ ಯೇಸು ಸ್ವಾಮಿ ಹೆಸರಿನ ಇದೆಲ್ಲ ಬಿಡುಗಡೆ ಆಗ್ಲಿ ಅಂತ ಪ್ರಾರ್ಥಿಸ್ತೇನಪ್ಪ ದೇವರೇ. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸು ಸ್ವಾಮಿ ಹೆಸರಲ್ಲಿ ಬೇಡಿಕೊಳ್ತೇನೆ, ಜೀವವುಳ್ಳ ಪರಲೋಕದ ತಂದೆ. ಆಮೆನ್. ಪ್ರೈಸ್ ದಿ ಲಾರ್ಡ್. ಗಾಡ್ ಬ್ಲೆಸ್ ಯು. ದೇವರೆಲ್ಲರನ್ನು ಆಶೀರ್ವದಿಸಲಿ. ಆಮೆನ್.